ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಭಿನೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮಜಿಜ್ಞಾಸಾ ಓಂ ಕುವಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ ಇತ್ಯಾಶಂಕಾ ಅಪನೋದಾರ್ಥಂ ಸಚಾಹ ಕರುಣಾಕರಃ. ತಿತಿಕರ ಏನು ಹೇಳಿದರು? ಕುಪಿತಾ ಹಿ ಫಣಚ್ಛಾಯ ಅಂತ ಹೇಳಿದಾರಲ್ಲ, ಆ ಲೈಫಿಗೆ ಹೇಳ್ಕೊಂಡಾಗ ಲೆಕ್ಕ ಅವರು ತಮ್ಮ ಲೈಫಿಗೇನೆ ಸುಖವಾಗಿದ್ದು ನೋಡಿದರು. ರಾಜನ ಮಗ ಎಲ್ಲ ಗೊತ್ತಲ್ಲ, ಏನೇನು ಎಲ್ಲ ಪ್ಲಸ್ ಪಾಯಿಂಟ್ಸ್ ಅವ್ರಿಗಿತ್ತು, ಗೊತ್ತಾಯ್ತಾ? ಯಾವಾಗ ಅಕ್ಷೋಪ್ತಿರದ ಮಾತು ಕಿವಿ ಬಿತ್ತು, ಪೂರ ನೋಡಿದ ತಕ್ಷಣ ಏನಾಯ್ತು ಅವರಿಗೆ? ಅದೆಲ್ಲ ಹಾವಿನ ಹೇಳಿದ ಎರಡಂತೂ ಗೊತ್ತಾಯಿತು. ಅದಕ್ಕೆ ತಕ್ಷಣ ಸನ್ಯಾಸ ತೊಗೊಂಡ್ರು. ಸ್ವಲ್ಪ ಬಿಟ್ಟಂತೂ ಪ್ರೋಗ್ರಾಮ್ ಹಾಕಲಿಲ್ಲ, ಈಗ ಕೊಟ್ಬಿಡಿ ಅಂತ ಹೇಳಿದ್ರು ಇಮಿಡಿಯೇಟ್. ಯಾಕೆ ಹಾವಿನ ಕೆಳಗೆ ತೊಗೊಂಡು ತಕ್ಷಣ ಓಡ್ತಾರೆ, ಟೈಮ್ ತೊಗೊಳ್ಳಲ್ಲ ಅದಕ್ಕೆ. ನಾಳೆ ಓಡಿದ್ರೆ ಆಯಿತು, ಸ್ವಲ್ಪ ತಿರೋಣ, ಸ್ವಲ್ಪ ತಿರಲಿ ನೋಡುತ್ತೆ, ಕಚ್ಚೋರಿಗೂ ಕಾಯಿರುತ್ತೆ, ಕಾಯಲ್ಲ. ತಕ್ಷಣ ತೊಗೊಂಡಿದ್ದಕ್ಕೆ ಕಾರಣ ಇದ್ರ ಏನು ಮಾಡ್ಬೋದಾಗಿತ್ತು? ನಾನು ಮುಂದೆ ವರ್ಷ ಬರ್ತೀನಿ, ತಯಾರಾಗಿರಿ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಇಮ್ಮಿಡಿಯೇಟ್ ಕೆಲವಕ್ಕೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಡಬೇಕು. ಕೆಲವು ಜಿರಳೆ ಇದೆ, ಅಯ್ಯೋ ಇದೇ ಬಿಡಿದ್ದು ಹೋದ ಮತ್ತೆ ಬರುತ್ತೆ ಅಂತ. ಇಲಿ ಇದೆ, ಅದು ಯಾರು ಓಡಿಸ್ರಿ ಅಂತ. ಹಾಲು ಇದೆ, ತಾನೇ ಓಡಿಸ್ತಾರೆ, ಅದೆಲ್ಲ ತಾನು ನೀವು ಓಡಿ ಎಂಬಲ್ಲ, ತಾನು ಸಮೇತ ಓಡುತ್ತಾನೆ ಎಲ್ಲರೂ ಕೂಡ. ಅದು ಅಂದರೆ ಅವ್ರ ಪ್ರಾಕ್ಟಿಕಲ್ ಲೈಫ್ ಇರೋದೇ ಹಾಗೆ. ಆಮೇಲೆ ಏನಾಯಿತು? ಸುಖವಾಗಿದ್ದರು. ಯಾವಾಗ ಹೊರಗೆ ಬಂದರೆ ಅಲ್ಲಿಂದ ಒಂದು ಸೇಫ್ಟಿ, ಹಾವು ಕಚ್ಚೋದು ತಪ್ಪಿತ್ತು. ಎರಡನೇ ಸೇಫ್ಟಿ ಯಾರು ಹಚ್ಚಿರೋದ್ರಿ? ಈಗ ಎಲ್ಲಿ ಹೋಗ್ಬೇಕೀಗ? ಕಾಮನ್ ಸೆನ್ಸ್, ಎಲ್ಲಿ ಹೋಗ್ಬೇಕು ಅವ್ರಿಗೆ? ಹಾವಿನ ತಪ್ಪಿಸ್ಕೋಬೇಕಾ? ಹುಡ್ಕೊಂಡು ಮತ್ತೆ ಬರುತ್ತೆ ಅಂತ ತಿಳ್ಕೊಬೇಡ. ಅವಾಗೇನು ಮಾಡಬೇಕು? ಅಲ್ಲ, ಹಾವಿನ ಮೇಲೆ ಮನೆಗೆ ಹತ್ರ ಹೋಗ್ಬಿಟ್ರೆ ತಂಟೆನೇ ಇಲ್ಲ. ಅದಕ್ಕೆ ಏನು ಮಾಡೋಂಗಿಲ್ಲ ಅದು. ಯಾಕೆಂದ್ರೆ ಅವ್ರು ಓದೋರು ಅಲ್ಲಿದ್ದಾನೆ, ಮೇಲೆ ಮರಿದವರಿದ್ದಾರಲ್ಲ, ಬಿಡೋದಿಲ್ಲ ಆ ಕಡೆ. ಅದಕ್ಕೆ ಹೇಳ್ತಾರೆ ನಾವು ಸಾವು ಅಂದರೆ ಹಾವು ಸಾವು. ಸಾವನ್ನು ಗೆಲ್ಲಬೇಕಾದ್ರೆ ಹಾವಿನ ಮೇಲೆ ಮಲಗಿದವನು ಹಿಡಿಬೇಕು. ಮಲಗಿದವನು ಅಂದರೆ ಫುಲ್ ಹ್ಯಾಪಿಯಾಗಿರೋನು, ಅಬೌವ್ ಡೆತ್. ಅದು ಅಬೌವ್ ಡೆತ್ ದೇವರಾದ್ದರಿಂದ ಅವನ ಹತ್ರ ಉದ್ಧಾರ ಆಗ್ತೇವೆ, ಹೊರತು ಬೇರೆಯವರಿಲ್ಲ. ಇದೆಲ್ಲ ನಮಗೆ ಸಾವಿನಲ್ಲೂ ತತ್ವ ಇಟ್ಟಿದ್ದಾರೆ. ಆ ತತ್ವ ಸಾವಿಲ್ಲದವನ್ನು ಆಶ್ರಯಿಸಿದರೆ ಸಾವು ತಪ್ಪುತ್ತೆ. ಸಾವಿಲ್ಲದವನು ಭಗವಂತ ಒಬ್ಬನೇ ಆದ್ದರಿಂದ ಸ್ವಾತಂತ್ರ್ಯನ ಅವ್ರನ್ನ. ಅನಂತರ ಮಹಾಲಕ್ಷ್ಮಿ ಕ್ರಮ, ಆ ಕ್ರಮದಲ್ಲಿ ಹಿಡಿಬೇಕು. ಯಾರಿಗೆ? ಅವ್ರದ್ದು ಬೇರೆ. ಅವ್ರೇನು ಮಾಡಿಕೊಂಡ್ರು? ಇಲ್ಲ, ಡಿಲೇ ಮಾಡಲಿಲ್ಲ. ಸನ್ಯಾಸದ ಪ್ರಶ್ನೆ ಬೇರೆ, ಇಲ್ಲ, ವ್ಯತ್ಯಾಸ ಈಗ ನಮಗೆ. ಪ್ರಶ್ನೆ ಏನು ಅಂದರೆ, ಟೀಕಾರ ಏನು ಮಾಡಿದ್ರು? ಈಗ ಇಮ್ಮಿಡಿಯೇಟ್ ಸನ್ಯಾಸಕ್ಕೆ ಬಂದುಬಿಟ್ರು. ರಾಯರು ಸನ್ಯಾಸ ಬೇಡ ಅಂತ ಹೇಳಿದ್ರು. ಯಾತಕ್ಕೆ ಗೊತ್ತಾ? ಯಾತಕ್ಕೆ ಅಂತ ಕೇಳಿದರೆ ಅವ್ರಿಗೆ ಈ ಕಮಿಟ್ಮೆಂಟ್ ಇರಲಿಲ್ಲ. ಇದು ಯಾವುದೂ ಇಲ್ಲ, ಬಡತನ ಇದ್ದಾರೆ, ಏನು ಅವೆಲ್ಲ ಮೈನಸ್ ಪಾಯಿಂಟ್. ಅವ್ರಿಗೆ ಇವರು ಶ್ರೀಮಂತಿಗೆ ಬಿಡೋ ಪ್ರಸಂಗ ಬರಲಿಲ್ಲ, ಶ್ರೀಮಂತ ಇರಲೇ ಇಲ್ಲ ಅವರಿಗೆ, ಗೊತ್ತಾಯ್ತಾ? ಆದ್ದರಿಂದನೇ ರೆಡಿಯಾಗೇ ಇದ್ರು ಅವರು. ಆದರೆ ಒಂದು ಕಮಿಟ್ಮೆಂಟ್ ಇದೆ, ಅದನ್ನು ನಾನು ಗೆಲ್ಲಬೇಕು. ಇವ್ರು ಏನು ಮಾಡಿದ್ರು? ಕಮಿಟ್ಮೆಂಟನ್ನು ಮೀರಿಬಿಟ್ರು ಟೀಕಾರ. ಹೆಂಡತಿ ಮೇಲೆ ಕಮಿಟ್ಮೆಂಟ್, ಇನ್ನು ಯಾರ ಮೇಲೂ ಇಲ್ಲ. ಹೆಂಡತಿ ಬಗ್ಗೆ ಸನ್ಯಾಸ ತೊಗೊಳಕ್ಕೆ ಬೇರೆಯವ್ರು ಬೇಕಿಲ್ಲ. ಅದ್ರ ಪತ್ನಿ ಜವಾಬ್ದಾರಿ ಇರೋದು ಕೇಳಿದರೆ ಅದು ದೇವ್ರು ನೋಡ್ಕೊಂಡು ಬಿಟ್ಬಿಟ್ರು. ಅದೇ ರಾಯ ಪ್ರಶ್ನೆ ಅದೇ ಹೇಳಿದರು, ಪತ್ನಿ ಇದ್ದಾಳೆ ಅಂತ ಹೇಳಿದ್ರು. ಯಾಕಂದರೆ ಅವ್ರಿಗೆ ಏನು ಬೇಕಿತ್ತು? ಈಗ ಅದು ವ್ಯವಸ್ಥೆ ಮಾಡಬೇಕಾಗಿತ್ತು, ಅದಕ್ಕೆ ಟೈಮ್ ಬೇಕಿತ್ತು. ಇವರಿಗೆ ಟೈಮ್ ಬೇಕಿಲ್ಲ. ಯಾಕೆ? ಅವರಾಗಿ ಆ ಮಟ್ಟದ್ದಾಗಿತ್ತು ಇವರಿಗೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದೆ, ನಮಗಿಂತ ದೊಡ್ಡವರು ಅಂತ ಅವರೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅಲ್ಲಿ ಈಕ್ವಾಲಿಟಿ ಇಲ್ಲ, ಅಲ್ಲಿ ತಾರತಮ್ಯನೇ ಇರೋದು. ಯಾಕೆ? ಅವ್ರು ತಾವೇ ಹೇಳ್ತಾರೆ ಭಾರಿ ದೊಡ್ಡವರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಅದು ಇಬ್ಬರು ಸಮರಲ್ಲಿ ಪ್ರಶ್ನೆ ಬಂದರೆ ಕಾರಣಾಂತರ ಕೊಡಬೇಕಷ್ಟೆ, ವಿಹಾರ. ಆದರೆ ಒಂದು ಕಾಮನ್ನು, ಅವರು ವೈರಾಗ್ಯ ಇದ್ದು ಕೂಡ, ಸನ್ಯಾಸ ಇದ್ದರೂ ಕೂಡ, ಗೃಹಸ್ಥಾಶ್ರಮ ಇದ್ದರೂ ವೈರಾಗ್ಯಕ್ಕೇನು ಕಡಿಮೆ ಮಾಡ್ಕೊಂಡಿರಲಿಲ್ಲ. ಫಾರ್ಮ್ಯಾಲಿಟಿ ಇತ್ತು ಅಷ್ಟೇ. ಕೆಲಸ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟು ಸೇರ್ಕೊಂಡ್ಬಿಡ್ತಾರೆ. ಕೆಲವು ಇನ್ನೊಂದು ಕಡೆ ಇದ್ದರೆ ರಿಲೀವ್ ಆಗಿ ಬರಬೇಕಾಗುತ್ತೆ, ಅಲ್ಲೇ ರಿಪೋರ್ಟ್ ಮಾಡ್ಬೇಕು ಬರಲ್ಲ ಅವರು. ಒಂದು ಅಪಾಯಿಂಟ್ಮೆಂಟ್ ಆದರೆ ಹೇಗೆ ಬರಬೇಕು ಅವನೀಗ? ಥ್ರೂ ಅಲ್ಲಿ ರಿಲೀವ್ ಕಾಪಿ ಆರ್ಡರ್ ತೋರಿಸ್ತೇ ಹೋದರೆ ರಿಪೋರ್ಟ್ ಮಾಡಬೇಕು ಬರಲ್ಲ. ಕೆಲವು ನಿರ್ಬಂಧ ಇದೆ. ಫಸ್ಟ್ ಟೈಮ್ ರಿಲೀವ್ ಆರ್ಡರ್ ತೋರಿಸ್ಬೇಕು ಅವನೀಗ, ಫಸ್ಟ್ ಅದು ಪ್ರಶ್ನೆ ಬರೋದಿಲ್ಲ. ಆ ದೃಷ್ಟಿಯಿಂದ ಇವರಿಗೆ ಕಮಿಟ್ಮೆಂಟ್ ಇತ್ತು, ಅವ್ರಿಗೆ ಇರಲಿಲ್ಲ ಅಷ್ಟೇ. ಅವ್ರಿಗೆ ಕಮಿಟ್ಮೆಂಟ್ ಕಾರಣ ಮದುವೆ ಆಗಿದೆ, ಹೆಂಡತಿ ಮನೆಗೆ ಬಂದಿಲ್ಲ, ಅವ್ರು ಒಂದು ಮಗು ಇದೆ ಈಗ, ಅದು ಆ್ಯಡೆಡ್ಗೆ ಇದಾಯಿತು. ಇವೆಲ್ಲ ಜವಾಬ್ದಾರಿ ಬಂತು. ಅದಕ್ಕೆಲ್ಲ ಒಂದು ತತ್ವ ತೋರಿಸಿದ್ರು. ಕಮಿಟ್ಮೆಂಟನ್ನು ಒಂದು ಮಾತಿದೆ,
ಸನ್ಯಾಸ ಯಾವ ಬೇಕಾದ್ರೂ ತೊಗೊಳ್ಬೋದು ಅಂತ ಆಚಾರ್ಯ ಮಾತು ಕೊಟ್ಬಿಟ್ರು. ವೈರಾಗ್ಯ ಬಂದ ತಕ್ಷಣ ತೊಗೊಳ್ಳಿ ಅಂತ ಹೇಳಿಬಿಟ್ರು. ಆದರೆ ಒಂದು ಕಂಡೀಷನ್ ಇದೆ, ಸರ್ವೇಷಾಂ ಅಭಯಂ ದತ್ವ. ಅವ್ರು ವ್ಯವಸ್ಥೆ ಮಾಡಬೇಕು ಅವರಿಗೆ, ಹಾಗೆ ವ್ಯವಸ್ಥೆ ಮಾಡಿ ಬರಬೇಕೆ ಹೊರತು ಹಾಗೆ ಬರಬಾರ್ದು ಅಂತ ಇರೋದ್ರಿಂದ ಇವರಿಗೆ ಯೋಚನೆ ಇರಲಿಲ್ಲ, ಅವ್ರಿಗೆ ಇತ್ತು, ಅದು ನಡೀತು, ಬಂದುಬಿಟ್ರು. ಹೆಂಡತಿಯರಿದ್ದರು, ಆದರೆ ಮಕ್ಕಳೇನಿರಲಿಲ್ಲಲ್ಲ, ಹೆಂಡತಿ ಸಂಪರ್ಕನೇ ಆಗಿಲ್ಲ ಅವರಿಗೆ, ಗೊತ್ತಾಯ್ತಾ? ಆದ್ದರಿಂದ ಅವ್ರಿಗೆ ಸಮಸ್ಯೆ ಬರಲಿಲ್ಲ. ಅದು ದೊಡ್ಡ ಸಮಸ್ಯೆ ಅವರೇ ಪರಿಹಾರ ಮಾಡ್ತಾರೆ. ಅದಕ್ಕೆ ಎಲ್ಲ ಯಾಕೆ ಇನ್ನೊಂದು ಮಾತಿದೆ, ತಕ್ಷಣ ಸನ್ಯಾಸ ತಗೊಳ್ಳಿ ಎಂಬ ಮಾತಿಗೆ ಏನರ್ಥ, ಉಳಿದು ಅವ್ರು ನೋಡ್ಕೋತಾರೆ ಅಂತ ಅರ್ಥ. ಈ ಮಾತು ಹೇಳಿದವ್ರು ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ, ಆ ವಿಶ್ವಾಸ ಅವ್ರಿಗೆ ಇದ್ದಿದ್ದರಿಂದ ಬಿಟ್ಟುಬಿಟ್ಟು ಅಷ್ಟೇ. ಇವರಿಗೆ ತೋರಿಸ್ಬೇಕಾಗಿತ್ತು, ಬಂದರು. ಕೆಲವರು ನಡ್ಕೊಳ್ಳೋ ರೀತಿಯಲ್ಲಿ ಒಟ್ಟು ತಾತ್ಪರ್ಯ ಒಂದೇ ಆಗಿದ್ದರೂ ಕೂಡ ತೋರಿಸೋ ರೀತಿ ವ್ಯತ್ಯಾಸ ಆಗಿರುತ್ತೆ ಅಷ್ಟೇ. ಏನು? ಹಾಂ, ಖಂಡಿತ ಬರಲೇಬೇಕು, ಇಲ್ಲದಿದ್ದರೆ ಹೇಗಾಗುತ್ತೆ, ಬರಲೇಬೇಕು ಅವರಿಗೆ, ಗೊತ್ತಾಯ್ತಾ? ಖಂಡಿತ ಬರಬೇಕು. ಯಾಕಂದ್ರೆ ಅವ್ರ ತ್ಯಾಗ ದೊಡ್ಡ ತ್ಯಾಗ, ಅದು ಸಾಮಾನ್ಯ ತ್ಯಾಗ ಅಲ್ಲ, ದೊಡ್ಡ ತ್ಯಾಗ. ಮತ್ತು ಅವರು ಆಕ್ಷೇಪಣೆ ಮಾಡೋದಾಗಲಿ, ಕೇಸ್ ಹಾಕೋದಾಗಲಿ, ಇವ್ರಿಗೆ ಅದಕ್ಕೆ ಬಿಡ್ರಿ ಅಂತ ಕೇಸ್ ಹಾಕ್ತಾರೆ, ಅವ್ರು ಬಿಡಬಾರ್ದು ಅಂತ ಕೇಸ್ ಹಾಕ್ತಾರೆ, ಉಲ್ಟಪಾಟಿ ಕೇಸ್ಗಳವೆಲ್ಲ. ಅದು ಅದಕ್ಕೆ ಭಾರಿ ಪುಣ್ಯ ಮಾಡಿ ಬಂದಿರೋರು. ಅದು ಬ್ರಹ್ಮಚರ್ಯ ಪೂರ್ತಿ ವ್ರತ ಅವರಿಗೆ. ಎಷ್ಟು ಸಾಮಾನ್ಯ ಹೆಂಗಸರೇ ಇದ್ದು ನೋಡ್ತೇವೆ ನಾವು ಎಷ್ಟೋ ಸರ್ತಿ. ಅಲ್ಲೇನು 8 ವರ್ಷ ಮದುವೆ ಆದ ಎಷ್ಟೋ ಜನ ಬಾಲವಿಧವೆಯರೇ ಜೀವನ ಪೂರ್ತಿ ಕಳೆದು ಬೇಕಾಷ್ಟು ಜನ ಇದ್ದಾರೆ. ಮತ್ತು ಸಾವಿರಾರು ಜನ ಎಷ್ಟೋ ಜನ ಸಿಗ್ತಾರೆ. ಅದ್ಮೇಲೆ ಅವರಿದ್ದೇನು ಆಶ್ಚರ್ಯ ಅಲ್ಲ, ಬಟ್ ಅವ್ರಿಗೆ ತೀರಾ ನ್ಯಾಚುರಲ್ ಅಷ್ಟೇ. ಇವ್ರು ಎಫರ್ಟ್ ಇರುತ್ತೆ, ಅವ್ರಿಗೆ ಬೇಕಿಲ್ಲ. ಇವರು ಎಷ್ಟು ಸಮಾಜಕ್ಕೆ ಉಪಯೋಗ ಮಾಡಿದವ್ರು ಗೊತ್ತಾಗಿರ್ತಾರೆ, ಅವರು ಸಿಕ್ಕಾಪಟ್ಟಿ ಕೆಲಸ ಮಾಡಿದವರಿರ್ತಾರೆ. ಇತ್ಯಸ್ಮಾನ್ ಅಗ್ನೇಯೋತ್ರ ಸಮನ್ವಯ ಪರಿಹಾರಾರ್ಥತ್ವೇನ. ಇವಾಗ ಪ್ರಶ್ನೆ ಹಾಕ್ಕೊಂಡ್ರು, ಅಲ್ಲಿ ಏನು ಹೇಳ್ತೀರಿ ನೀವೀಗ? ದೊಡ್ಡ ಅನಂತ ವೇದಗಳು ಏನೇನೋ ಇವೆ, ನೀವು ನಿರ್ಣಯ ಮಾಡ್ಕೊಳ್ಳಿ. ಏನು ನಿರ್ಣಯ ಮಾಡ್ಕೊಳ್ಳೋಕೆ ಬರುತ್ತೆ ನಮಗೀಗ? ಇವತ್ತು ಗೀತೆ 1 ಸರ್ತಿ 4 ಸರ್ತಿ ಓದ್ಕೊಂಡು 18 ಅಧ್ಯಾಯ ಏನೋ ಮಾಡ್ತೀವಿ, ಅದೇ ನಮಗೆ ಉಳಿಯೋದಿಲ್ಲ, ಒಳಗಿನ ಅರ್ಥ ಆಗೋದಿಲ್ಲ. ಅನಂತ ವೇದ ಓದೋದು ಯಾವಾಗ, ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂತ ಅದಕ್ಕೆ ಹೇಳ್ತಾರೆ, ಯೋಚನೆ ಮಾಡಬೇಡಿ. ಗತಿ ಸಾಮಾನ್ಯಾತ್, ಮುಂದಿನ ಸೂತ್ರ ಗತಿ ಸಾಮಾನ್ಯಾತ್. ಅದಕ್ಕೆ ಸ್ಥಾಯಿ ಪುಲಾಕ, ಅದೇ ಹೇಳ್ತಿರೋದು ನಾನೀಗ. ನಾವು ತಿಳ್ಕೊಂಡಿರೋದು ಭಾರಿ ಸ್ವಲ್ಪ. ಸಮನ್ವಯ ಹೇಗೆ ಮಾಡಿಕೊಳ್ಳೋದು ಸಾಧ್ಯ ನಮಗೆ? ನಿನ್ನೆ ಓದಿ ಇದ್ದಾಗಿದೆ ಇನ್ನೆಲ್ಲ. ಅಶಕ್ಯ, ಅದು ಅಶಕ್ಯೋತ್ತಾರಣತ್ವೇಪಿ ಆಗಮ ಅಪಾರ ವಾರಿಧೇಹೆ ನಿರ್ಣೀಯತೆ ಮಯೈವಾಯಂ ರೋಮಕೂಪ ಲಯೋದಿನ. ನಿರ್ಣೀಯತೆ ಮಯೈವಾಯಂ ರೋಮಕೂಪ ಲಯೋದಿನ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಒಂದು ಕಂಪೇರ್ ಮಾಡಬೇಕೀಗ. ನಮ್ಮ ಮುಂದೆ ಶಾಸ್ತ್ರ ಇದೆಯಲ್ಲ, ದೊಡ್ಡ ಸಮುದ್ರ, ಅದು ನಮ್ಮ ಮುಂದೆ ದೊಡ್ಡ ಸಮುದ್ರ. ಶಾಸ್ತ್ರ ಸಮುದ್ರ ಆಗಲಿಕ್ಕೆ ಏನು ಕಾರಣ ಅಂದರೆ, ಆತ ಪ್ರತಿಪಾದ್ಯ ವಸ್ತು ಯಾರು? ನಾರಾಯಣ. ಆತ ಅನಂತ ಗುಣಪೂರ್ಣ. ದೇರ್ಫೋರ್ ಏನಾಗಬೇಕಿದೆ ಈಗ? ಎಷ್ಟು ಅನಂತ ಆಗಿದ್ರೆ ಹೇಳೋಕ್ಕೆ ಬರೋದಿಲ್ಲ. ಅದರಿಂದಾಗಿಯೇ ಅಲ್ಲಿಗೂ ಆ ಅನಂತ ಇಲ್ಲ, ಇದರಲ್ಲಿ ಅಷ್ಟಿದೆ. ನಮ್ಮ ಪ್ರಶ್ನೆ ಏನೀಗ, ಅಂಥ ದೊಡ್ಡ ಆಗಮ ಸಮುದ್ರವನ್ನು ನೋಡ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಅಂತ ವೇದವ್ಯಾಸರು ಬಂದು ಯೋಚನೆ ಮಾಡಬೇಡಿ, ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಬಂದು. ಅಲ್ಲ, ನಮಗೆ ದೊಡ್ಡ ಸಾಗರ ಸ್ವಾಮಿ ನಿಮಗೆ ಅಂತ ಕೇಳಿದ್ರೆ, ನನಗಾದು ನನಗೆ ಹೇಗಿದೆ ಗೊತ್ತಾ? ರೋಮಕೂಪ ಲಯೋದಿನ. ನಮ್ಮ ರೋಮಕೂಪದೊಳಗೆ ಒಂದು ಬೆವರಹನಿ ಬರುತ್ತಲ್ಲ, ಅದಿದ್ದಾಗ ಇಡೀ ಶಾಸ್ತ್ರ ಅವ್ರಿಗೆ ಹೇಗಿದೆ ಅಂತ ಅದು ಲೆಕ್ಕ, ಸುಮ್ಮನೆ ಲೆಕ್ಕ ಕೊಡಬೇಕಷ್ಟೇ ಹೊರತು ಆಲ್ಮೋಸ್ಟ್ ನಿಲ್ಲಿದ್ದ ಹಾಗೆ, ನಾಟ್ ನಿಲ್, ಆಲ್ಮೋಸ್ಟ್ ನಿಲ್, ಅಷ್ಟು ಕಡಿಮೆ. ಅದಕ್ಕೆ ನಾನು ಮಾಡಿಕೊಡ್ತೇನಲ್ಲ, ನೀವು ಅನುಗ್ರಹ ಮಾಡ್ತೇನಲ್ಲ, ಇನ್ನೇನು ಬೇಕೀಗ? ಉದಾಹರಣೆ ಒಪ್ತೇವಿಲ್ಲ ನಾವೀಗ, ಲಗೇಜ್ ಮೇಲೆ ಎತ್ತಬೇಕಾಗಿ ಆಗ್ತದೆ, ಯಾರೋ ಎತ್ತಿಬಿಟ್ರೆ ಥ್ಯಾಂಕ್ಸ್ ಹೇಳ್ತೇವಿಲ್ಲ ನಾವೇ, ನನಗಾಗಿ ನಿಮಗಾಗಿ ಆಯಿತು ಅಂತ ಆರ್ಗ್ಯೂ ಮಾಡ್ತಾ ಕೊಡೋದಿಲ್ಲ. ನೀವು ದೊಡ್ಡವರು ಸಾವಿರ ಬಿಡ್ತಾನೆ ಅಷ್ಟೇ ಮಾಡಿಕೊಡ್ತಾರೆ. ಯೋಚನೆ ಮಾಡಿ, ಕಂಪ್ಯಾರಿಸನ್ ನೋಡಿ. ನಮಗೆ ಯಾವುದು ವಾರಿದೇನೋ ಅವ್ರಿಗೆ ಏನಾಗಿದೆ? ಅದು ಹನುಮಂತ ದೇವರ ಸಮುದ್ರ ಏನಾಯಿತು? ಏನಾಗಿತ್ತು? ಗೋಷ್ಪದದ ನೀರಂತೆ ದಾಟಿದ ಅಂತೇಳಿ. ಗೋಷ್ಪದ ಗೋವಿನ ಹೆಜ್ಜೆ ಇಟ್ಟ ಜಾಗದ ನೀರು ನಿಂತಿಸ್ತಾರೆ. ವಾಯುದೇವರು ಹೇಳಿದರು, ಆ ಸಮುದ್ರ ಗೋಷ್ಪದದ ವಾರಿ ಆದರೆ ದೇವರಿಗೆ ಶಾಸ್ತ್ರ ಸಮುದ್ರ ಬೆವರಿನ ಹನಿಯ ಒಂದು ಚೂರು ರೋಮಕೂಪ ಲಯೋದಿನ. ಇಷ್ಟು ದೊಡ್ಡ ಪರಮಾತ್ಮ. ರೋಮಕೂಪ ಲಯೋದಿನ ಇನ್ನೂ ಸಾರಸ್ತಿದೆ. ಪ್ರಳಯೋದಕ್ಕನು ಪರಮಾತ್ಮನ ಮುಂದೆ ರೋಮಕೂಪ ಲಯ ಇದ್ದಾಗ ಲೆಕ್ಕ. ಯಸ್ಯಾಸೌ ತಥೋಕ್ತಃ ಸಮುದ್ರ ಇತ್ಯರ್ಥ. ಪ್ರಳಯ ಸಮುದ್ರ ಸಮಾನೋಪಿ ವೇದೋ ಮದೀಯ ಜ್ಞಾನೇ ಅಂತರ್ಭವತೀತಿ ಭಾವಃ. ಏತದೇವ ವೃಣೋತಿ ಯದ್ಯಪೀತಿ. ಯದ್ಯಪ್ಯಶೇಷ ವೇದಾರ್ಥೋ ದುರ್ಗಮೋ ಅಖಿಲಮಾನವೈಃ ಸಜ್ಞಾನ ವ್ಯಾಕೃತಾಕಾಶೆ ಪ್ರಾಪ್ನೋತಿ ಪರಮಾಣುತ. ಪರಮಾತ್ಮನ ಒಂದು ಜ್ಞಾನ ಎಂಬುದು ಹೇಗಿದೆ ಅಂದರೆ ಕಂಪೇರ್ ಮಾಡ್ತಾರೆ. ಅವ್ಯಾಕೃತ ಆಕಾಶ ಆಗಿದೆ ದೇವರ ಜ್ಞಾನ. ಅವ್ಯಾಕೃತ ಆಕಾಶ ಇದೆ, ಎಂಡ್ಲೆಸ್.
ಉಳಿದವರು ಎಲ್ಲ ಜ್ಞಾನ ಒಟ್ಟಿಗೆ ಸೇರಿಸ್ಬಿಟ್ರೆ ಹೇಗಿದೆ ಅಂತ ಕೇಳಿದರೆ ಪರಮಾಣು ಇದ್ದಾಗಿದೆ ಅಂತ ಹೇಳ್ತಾರೆ. ಪರಮಾಣು ಜ್ಞಾನ ಎಲ್ಲಿ ಕಂಪೇರ್ ಮಾಡೋಕ್ಕೆ ಬರುತ್ತಾ ನೋಡಿ. ಯಜ್ಞಾನ ಮಜ್ಞಾನ ಆಗಿಬಿಟ್ಟಿದೆ, ಯಜ್ಞಾನ ಬರಬೇಕಲ್ಲಿ. ಯಜ್ಞಾನಾವ್ಯಾಕೃತ ಅವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪರಮಾಣು ತಾಮ್. ಒಂದು ಪರಮಾಣು ಎಲ್ಲಿ, ಅವ್ಯಾಕೃತ ಆಕಾಶ ಇಲ್ಲಿ, ಒಂದು ಹನಿ ಬಿಂದು ಎಲ್ಲಿ, ಇಡೀ ಸಮುದ್ರ ಇಲ್ಲಿ. ದೇವರ ಜ್ಞಾನದ ಉಳಿದೋರ ಜ್ಞಾನ ಏನಾಗುತ್ತೆ ಅಂದರೆ ನೆಗ್ಲಿಜಿಬಲ್ನಷ್ಟು ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ತಾನೆ. ಆದರೆ ವಾಯುದೇವರ ಜ್ಞಾನ ನಮಗೆ ನೋಡಿದಾಗ ದೊಡ್ಡ ಮಹಾಪರ್ವತ, ಹಿಮಾಲಯ ಪರಿ ಹತ್ತಕ್ಕಾಗಲ್ಲ. ಪ್ಲೇನಲ್ಲಿ ಹೋದ್ರೆ ಮೇಲೆ ನೋಡ್ಕೊಂಡು ಹೋಗ್ಬಿಡ್ತಾನೆ. ಹಾಗೆ ಪ್ಲೇನಲ್ಲಿ ಹೋದಾಗ ಹಿಮಾಲಯ ಹೋಯ್ತಾ ಆಗಲೇ ಇತ್ತು ನೋಡ್ತಾನೆ. ಯಾಕೆ ಗ್ರೌಂಡ್ ಲೆವೆಲ್ ಕಾಣಿಸೋದ್ರಿಂದ ಗೊತ್ತೇ ಆಗಲ್ಲ. ಅದು ಎರಡು ಆ್ಯಂಗಲ್, ನಮ್ಮ ಆ್ಯಂಗಲಲ್ಲಿ ನೋಡಿದಾಗ ಹಿಮಾಲಯ ಭಾರಿ ಎತ್ತರ, ಮೇಲಿಂದ ನೋಡಿದಾಗ ಭಾರಿ ಕಡಿಮೆ. ಸೊ ಮೇಲವರಿಂದ ನೋಡಿದಾಗ ನಾರಾಯಣ ಲೆಕ್ಕದಲ್ಲಿ ಇಟ್ಕೊಂಡು ನೋಡಿದಾಗ ಅವರ ಜ್ಞಾನ ಕಡಿಮೆ ಆಗಿ ನಮ್ಮೆಲ್ಲರ ಜ್ಞಾನ ಒಟ್ಟಿಗೆ ಪುಟ್ ಟುಗೆದರ್ ಪರಮಾಣು ಆಗಿಬಿಡುತ್ತೆ. ಇದು ಪದ ನೆನಪಿರಬೇಕು. ಯಜ್ಞಾನಾವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪರಮಾಣುತಾಂ ಇತಿ ಪ್ರಕಾಶಯನ್ ವಿಶ್ವಪತಿರಾಹ ಪ್ರಮೇಯತಾಂ ನಿಖಲಸ್ಯಾಪಿ ವೇದಸ್ಯ ಗತಿ ಸಾಮಾನ್ಯ ಮಂಜಸ. ಆಗೊಂದು ಪ್ರಶ್ನೆ, ಅಲ್ಲ ನಿಮಗೇನೋ ಸರಿ ಸ್ವಾಮಿ, ಮಾಡಿಕೊಟ್ರೆ ಸರಿಯೇ, ನೀವು ಮಾಡೋ ಕೆಪಾಸಿಟಿ ಇದೆ ಅಂತಾಯಿತು, ಮಾಡಿಕೊಟ್ಬಿಟ್ರಿ. ನಮಗೆ ಅರ್ಥವಾದ ಕೆಪಾಸಿಟಿನೇ ಇಲ್ವಲ್ಲ. ಮತ್ತೆ ಈಗ ಮೇಲಿಟ್ಟರು ಇಳಿಸೋಕೆ ಮತ್ತೆ ಬೇಕು, ಅವರೇ ಬೇಕು. ತಿಲ್ಲಕ್ಕೂ ಬರಲ್ಲ, ಇಳಿಸೋಕ್ಕೂ ಬರಲ್ಲ. ನಾವೇನು ಮಾಡಬೇಕು ಅಂದರೆ ಯೋಚನೆ ಮಾಡಬೇಡಿ. ಏನು ನಿರ್ಣಯ ಮಾಡಿಕೊಟ್ಟಿರ್ತೀವಿ 564 ಸೂತ್ರ ಬರೆದಿರೋದಷ್ಟೇ. ಆದರೆ ಅದು ಎಷ್ಟು ಕವರ್ ಮಾಡೋದು ಗೊತ್ತಾ? ಗತಿ ಸಾಮಾನ್ಯ. ಅದಕ್ಕೊಂದು ನಮ್ಗೆ ಬೇರೆ ಕಡೆ ಅರ್ಥ ಆಗಲ್ಲ. ಅನ್ನ ಬೆಂದಿದೆಯೋ ಇಲ್ಲೋ ನೋಡ್ತಾರೆ, ಅಕ್ಕಿನ ಎಲ್ಲ ತೆಗೆದು ನೋಡಲ್ಲ. ಎಷ್ಟು ನೋಡ್ತಾರೆ? ಉಳಿದೆಲ್ಲ ಏನದು ಆಗಿದೆ ಅಂತ, ಇದಾಗಿಲ್ಲ ಅದು ಆಗಿಲ್ಲ ಅಂತ. ಗತಿ ಸಾಮಾನ್ಯ ಅದು ಸ್ಥಾಲೀಪುಲಾಕ ನ್ಯಾಯ ಅಂತ ಕರೀತಾರೆ. ಸೊ ಒಂದು ಗೀತಾ ಭಾಷೆ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ಳಿ. ಋಗ್ಭಾಷೆ ಹಾಗೇ ಇರಬೇಕು ಅಂತ ಅರ್ಥ. ಯಾಕೆ ಪರಸ್ಪರ ಜ್ಞಾನದಲ್ಲಿ ಏನಿಲ್ಲ, ವಿರೋಧ ಇಲ್ಲ, ವಿಶೇಷ ಇದ್ದೇ ಇದೆ. ಅದೇನಿಲ್ಲ ಅದರೊಳಗೆ ಫಸ್ಟ್ ವಿರೋಧ ಯಾವ ಕಾಲಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಗತಿ ಸಾಮಾನ್ಯ. ಅಷ್ಟು ಇದರಲ್ಲಿ ಒಂದೆರಡು ಕಾಲ ಅಕಸ್ಮಾತ್ ಬೇದೆ ಹೋಗಿದರೆ ನೋ ಚಾನ್ಸ್. ಅದು ತಾತ್ಪರ್ಯ. ಕ್ವಾಂಟಿಟಿ ವೈಸ್ ತುಂಬ ವ್ಯತ್ಯಾಸ ಇದೆ. ಅದನ್ನು ನಾವು ಗುರುತಿಡಲಿಕ್ಕೆ ಮಾತ್ರ ಒಂದು ಮೆಥಡ್ ಇದೆ. ಅದಕ್ಕೆ ಆದ್ದರಿಂದ ನಾವು ಗೀತಾ ಸರಿಯಾಗಿ ಓದ್ದೆ ಅಂತ ತಿಳ್ಕೊಳ್ಳಿ. ಎಲ್ಲ ಶಾಸ್ತ್ರ ಓದ್ದಾಗ ಲೆಕ್ಕ. ಅದನ್ನೇ ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೇ ಶಾಸ್ತ್ರ ಸಂಗ್ರಹೈ. ಮತ್ತು ಯಾವತ್ತೋಡು ಹೆಚ್ಚು ಮಾಡ್ತೀರಿ. ಯಾ ಸ್ವಯಂ ಪದ್ಮನಾಭಸ್ಯ ಬುಧ ಪದ್ಮಾದ್ವಿನಿಸ್ರು. ಇಷ್ಟು ಪದ ಸೇರಿಸ್ಕೋಬೇಕೀಗ. ವೇದವ್ಯಾಸರು ಕೃಷ್ಣ ಇಬ್ಬರು ಒಂದೇ ಆದ್ದರಿಂದಾಗಿದೆ. ಆತನ ಬಾಯಿಂದ ಬಂದ ಮೇಲೆ ಗತಿ ಸಾಮಾನ್ಯ. ಉಡು ತೊಗೊಂಡು ಏನು ಮಾಡ್ತೀರಿ, ಇದರೆಲ್ಲ ಬಂದಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಆ ಹಿನ್ನೆಲೆಯಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಅಷ್ಟು ಮಾಡಿಕೊಡಿ ಸಾಕು. ಇಷ್ಟು ಗೊತ್ತಾಗುತ್ತಲ್ಲ ನಿಮಗೀಗ. ಇಡೀ ತಪ್ಪಲೆ ತೊಗೊಂಡು ಇಡೀ ಇಂಥ ಪಾತ್ರೆ ಇಟ್ಟಿರ್ತಾರೆ ದೊಡ್ಡ ಇದರೊಳಗೆಲ್ಲ. ಅದರಲ್ಲಿ ನೋಡೋದಿಷ್ಟು ಇಡೀ ಆಗುತ್ತಲ್ಲ, ಎಷ್ಟು ಸುಲಭ ಅದು. ಆ ಲೆಕ್ಕ ಇಟ್ಕೊಂಡ್ರೆ ಸರಿ ಹೋಯ್ತು. ನಮ್ಮಲ್ಲಿ ಹಾಗಲ್ಲ. ಗೀತಾ ಹೇಳೋದೊಂದು, ಇದು ಹೇಳೋದು ಎಲ್ಲ ಒಂದೊಂದು ಮಾಡಿ ಕೊನೆಗೆ ಹಾಳು ಮಾಡಿಬಿಡ್ತಾರೆ. ತಪ್ಪು. ಇತಿ ಪ್ರಕಾಶೇನ್ ಆಚಾರ್ಯ ಏನು ಹೇಳ್ತಾರೆ ಅದು ಮತ್ತೆ ಗೀತಾ ಭಾಷ್ಯ, ಗೀತಾ ತಾತ್ವ ಎಲ್ಲ ಸೇರಿ ಒಂದೇ. ವಿಶೇಷಾಂಶ ಬೇರೆ, ಒಂದೇ ಇದೆ ಎಂಬುದು ಕಾಮನ್. ಬೆಂದಿರೋದು ಕಾಮನ್. ಕೆಲಸಕ್ಕೆ ಒಟ್ಟಿಗೆ ಕೆಲವು ಹಾಕಿ ಬೇಯಿಸಿಬಿಡ್ತಾರೆ. ಬೇಳೆ ಬೆಂದಿದೆ ಅನ್ನೋ ಎಲ್ಲ ಬೆಂದುಬಿಟ್ಟಿದೆ, ಗೊತ್ತಾಯ್ತಾ? ಆದರೆ ಬೆಂದಿರೋದಕ್ಕೆ ಎಂಬುದು ಕಾಮನ್, ವಸ್ತು ಡಿಫರೆಂಟ್. ನಾಳೆ ದಿವಸ ಮುಂದಿನ ಭಾಗ ಗತಿ ಸಾಮಾನ್ಯ ಸೂತ್ರ ಕೇಳಿದ ಮಾತಿದೆ. ಇಷ್ಟು ಪ್ರಶ್ನೆ ಮಾಡಿದ ಮೇಲೆ ನಾವು ತಿಳ್ಕೋಬೇಕು ಫಸ್ಟ್ ಇದನ್ನು. ಅಲ್ರಿ ಗೀತಾದಲ್ಲಿ ಹಾಗಿದೆ, ಭಾಗವತದಲ್ಲಿ ಹಾಗೋ ಇರೋದು ಏನು ಮಾಡ್ತೀರಿ? ನಾವು ಓದಿದ ವೇದ ಭಾಗ ಹೀಗಿದೆ, ಓದದೇ ಇದ್ದ ವೇದ ಭಾಗ ಹೇಗಿರುತ್ತೆ? ಅನಂತ ಇದೆ. ನಾವು ಓದಿರೋ ಚೂರು, ಹಾಗೆ ಬೇರೆ ದಾರಿಯೇ ಇಲ್ಲ. ಇದು ನಮಗೆ ಅರ್ಥ. ಗತಿ ಸಾಮಾನ್ಯ. ಆಕಾಶ ಎಷ್ಟು ನೋಡ್ತೇವೆ, ಮುಂದೆ ಹೇಗಿದೆ, ಯಾವಾಗ ಹಾಗೇ ಇದೆ. ನಾವು ನೋಡಿಲ್ಲ ಅನಂತ ಆಕಾಶ, ಯೋಚನೆ ಮಾಡೋಕ್ಕೂ ಕಷ್ಟ. ಅದಿರೋದು ನಿಜ. ಆ ದಾಂಡೆ ಬರಬೇಕು.